ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿಲ್ಲ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮಹಾದೇವನ ಕೂಕೊಂಡು ಕಾವ್ಯ ಬರ್ತಾಳೆ. ಮಹಾದೇವ ಎಲ್ಲಿದೆಯಾ, ಬಾರೋ ಆಚೆ ಅಂತ. ಆಗ ಅದನ್ನ ಕೇಳಿಸ್ಕೊಂಡ ಕಲ್ಯಾಣಿ ಅಮ್ಮ, ಏನಿದು ಕಾವ್ಯ ಹೀಗೆ ಕೂಗ್ತಿದ್ದಾಳೆ, ಯಾಕಮ್ಮ ಏನಾಯ್ತು, ಯಾಕೆ ಕೂಗಾಡ್ತಿದ್ಯಾ, ಮತ್ತೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಅಂತ ಕೇಳ್ತಿರ್ತೆ. ಅಯ್ಯೋ ಹಾಗೇನಿಲ್ಲ ಅಂತೆ, ನಾನು ಮಹಾದೇವ್ ಹತ್ರ ಸಾರಿ ಕೇಳಬೇಕಿತ್ತು, ನಾನು ಅವನ್ನ ತಪ್ಪು ತಿಳ್ಕೊಬಿಟ್ಟಿದ್ದೆ ಅತ್ತೆ, ಅದಕ್ಕೆ ನಾನು ಅವನ ಹತ್ರ ಸಾರಿ ಕೇಳಲೇಬೇಕು ಅತ್ತೆ. ಅವ್ನು ಯಾವುದೂ ಕೊಲೆ ಮಾಡಿಲ್ಲ ಅಂತ ಹೇಳಿದ್ರು ಕೂಡ, ನೀವು ಹೇಳಿದ್ರು ಕೂಡ ನಾನು ನಂಬಲಿಲ್ಲ, ಅದಕ್ಕೆ ನಾನು ಅವನ ಹತ್ರ ಸಾರಿ ಕೇಳೋಕ್ಕೆ ಅಂತ ಬಂದೆ ಅತ್ತೆ ಅಂತ ಅಂತಿರ್ತಾನೆ. ನನ್ನ ಕಡೆ ಮಹದೇ, ಹಬ್ಬ ಏನಿದು ಕನ್ಸೋ ನನ್ಸೋ, ಈ ಕಾಡು ರಾಕ್ಷಸಿ ನನ್ನ ಹತ್ರ ಸಾರಿ ಕೇಳೋಕ್ಕೆ ಅಂತ ಬರ್ತಿದ್ದಾರೆ, ವಾ ಎಂಥ ಒಳ್ಳೆಯ ವಿಷಯ ಅಂತ ಹೇಳಿದ್ರೆ, ಇಲ್ಲೇ ಎಲ್ಲೋ ಇರ್ತಾನೆ ನೋಡಮ್ಮ ಅಂತ ಕಲ್ಯಾಣಿ ಹೇಳ್ತಿರ್ತಾರೆ. ಅವಾಗ್ಲಿಂದ ಕೂಗ್ತಿದ್ದೀನಿ ಅತ್ತೆ, ಎಲ್ಲೂ ಇಲ್ಲ, ಮೋಸ್ಟ್ಲಿ ಸ್ಟೋರ್ ರೂಮಲ್ಲೋ ಇಲ್ಲ ಲಿವಿಂಗ್ ರೂಮಲ್ಲೋ ಇರ್ತಾನೆ ನೋಡಮ್ಮ ಅಂತ ಹೇಳ್ತಾರೆ. ಸರಿ ಅತ್ತೆ ಅಂತ ಹೇಳ್ಬಿಟ್ಟು ಕಾವ್ಯ ಹೋಗ್ತಾಳೆ. ಹಬ್ಬ ಏನಿದು ಕಾಡು ರಾಕ್ಷಸಿ ನನ್ನ ಹತ್ರ ಸಾರಿ ಕೇಳೋಕ್ಕೆ ಅಂತ ಬರ್ತಿದ್ದಾಳೆ, ವಾ ಎಂಥ ಚಾನ್ಸು, ಇದನ್ನಂತೂ ಮಿಸ್ ಮಾಡ್ಕೊಳ್ಳಲ್ಲ, ಬಾ ನಿನಗೆ ಆಟಾಡಿಸ್ತೀನಿ ಅಂತ ಆಟಾಡಿಸ್ತಿರ್ತೀನಿ ಮಹಾದೇವ. ಹಾಗೆ ರಾಮ್ಗೆ ಒಂದು ಕಾಲ್ ಬರ್ತಿರುತ್ತೆ. ಅದೇ ಟೈಮ್ಗೆ ಮಹೇಶ್ವರಿ, ಯಾರ್ದಿದು ಫೋನು, ಇಲ್ಲೇ ಬಿಟ್ಟು ಹೋಗಿದ್ದಾರಲ್ಲ ರಾಮ್ದು, ರಾಣಿಯಾಗಿ ಕಾಲ್ ಮಾಡ್ತಿದ್ದಾಳೆ ನೋಡೋಣ ಅಂತ ರಿಸೀವ್ ಮಾಡ್ತಾಳೆ. ಆಗ ರಮಣ ಅಪ್ಪಂಗೆ ತುಂಬ ಹುಷಾರಿಲ್ಲ, ಅದೇನೋ ಲಿವರ್ ಹೋಗಿದ್ಯಂತೆ, ಲಿವರ್ನ ಹಾಕಿಸ್ಬೇಕಂತೆ, ಅದಕ್ಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮಹೇಶ್ವರಿ ರಿಸೀವ್ ಮಾಡಿ ಮಾತಾಡ್ತಿರ್ತಾಳೆ. ಏಯ್, ನನ್ನ ಮಗಂಗೆ ಯಾಕೆ ಫೋನ್ ಮಾಡಿದ್ಯಾ ನೀನು, ಏನಾದರೂ ಹಾಳು ಬಿದ್ದೋಗ್ಲಿ ನಿನಗೇನು, ನನ್ನ ಮಗಂಗೆ ಯಾಕೆ ನೀನು ಟಾರ್ಚರ್ ಕೊಡ್ತಿದ್ಯಾ, ನನ್ನ ಮಗಂಗೆ ಯಾಕೆ ಫೋನ್ ಮಾಡ್ತಿದ್ಯಾ ನೀನು ಅಂತ ಹೇಳ್ತಿರ್ತಾರೆ. ಅವರಿಬ್ಬರು ಮಾತಾಡೋದನ್ನ ಅಲ್ಲೇ ಸ್ನೇಹ ನಿಂತ್ಕೊಂಡು ಹಾಗೆ ನೋಡ್ತಿರ್ತಾಳೆ. ಇನ್ನೊಂದ್ಸಲ ಫೋನ್ ಮಾಡಿದರೆ ಸರಿ ಇರಲ್ಲ, ರಜಾ ಆಗ್ಬಿಟ್ಟು 2 ದಿನ ಹೋದಳು, ಇನ್ನೂ ಬಂದಿಲ್ಲ ನೀನು, ನಿಮ್ಗೇನು ಬಿಟ್ಟು ಸಂಬಳ ಕೊಡೋಕ್ಕೆ ನಮಗೇನು ಬಿಟ್ಟು ಬೈದಿದ್ಯಾನೆ ಅಂತ ಇಡೇ ಫೋನ, ಇನ್ನೊಂದ್ಸಲ ನನ್ನ ಮಗಂಗೆಲ್ಲ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ ಆಯಿತಾ, ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ರಾಣಿ ಹತ್ರ ಫೋನ್ ಇಡ್ತಾಳೆ. ಅದೇ ಟೈಮ್ಗೆ ಸ್ನೇಹ ಯಾರು ನೋಡೋಣ ಅಂತ ಹೇಳ್ಬಿಟ್ಟು ಹತ್ರ ಬರ್ತಾಳೆ. ಅಮ್ಮ ಯಾರು ಫೋನು ಅಂತ ರಾಮ್ ಕೂಡ ಬಂದು ಕೇಳ್ತಾನೆ. ಅದು ರಾಣಿನಪ್ಪ, ಅದು ಬರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು 2 ದಿನ ರಜೆ ಕೇಳೋಕ್ಕೆ ಅಂತ ಫೋನ್ ಮಾಡಿದ್ಲು, ಅದು ಇವನ್ ಫೋನಿಗೆ ಯಾಕೆ ಮಾಡಿದೆ, ಮನೆಗೆ ಯಾರಾದರೂ ಮಾಡಿವೆ ಅಂತ ಹೇಳ್ತಿದ್ದೆ ಅಂತ ಹೇಳ್ತಾರೆ. ರಾಮ್, ಅಲ್ಲೇ ಕಣಪ್ಪ, ಹಾಸ್ಪಿಟಲ್ಲಿ ಆ ದೊಡ್ಡ ರೌಡಿ ಜೊತೆ ಹೋರಾಡ್ದಂತೆ ನೀನು, ಅವನೇನಾದರೂ ನಿಂಗೇನಾದರೂ ಮಾಡಿದರೆ ಏನು ಕತೆ, ಈ ಬಡದಾಟ ಎಲ್ಲ ಮಹಾದೇವಂಗೆ ಇರಲಿ, ನೀನು ಮಾತ್ರ ಹೋಗ್ಬೇಡಪ್ಪ ಅಂತ ಹೇಳ್ತೀವಿ. ಅಮ್ಮ ಏನಂತ ಹೇಳ್ತಿದ್ಯಾ ನೀನು, ಅವನು ನನ್ನ ಸ್ವಂತ ಅಣ್ಣ, ನಾವೆಲ್ಲ ಒಂದೇ ರಕ್ತದವರು, ಯಾಕೆ ಹೀಗೆ ಮಾತಾಡ್ತಿದ್ಯಾ, ಈ ರೀತಿ ಮಾತಾಡೋದು ತಪ್ಪು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆಗ ಮಹಾದೇವ, ನಿಂಗೆ ಆಟ ಆಡಿಸ್ತೀನಿ ತಡಿ ಅಂತ ಹೇಳ್ಬಿಟ್ಟು ಹಾಗೆ ಹೊರಗಡೆ ಹೊರಟೋಗ್ತಾನೆ. ಇಲ್ಲೇ ಇದ್ನಲ್ಲ ಎಲ್ಲೋದ ಅಂತ ಹೇಳ್ತಾನೆ. ಹಾಗೆ ಬಂದ್ಬಿಟ್ಟು ಕಾವ್ಯಂಗೆ ಗೊತ್ತಾಗ್ತಾರೆ ರೀತಿ ಕರ್ಟನ್ ಹಿಂದ್ಗಡೆ ಹೋಗಿ ಬಚ್ಚಿಕೊತಾನೆ. ಆಗ ಕಾವ್ಯ ಹುಡುಕ್ತಾನೆ ಇರ್ತಾಳೆ, ಕನ್ನಡಿಯಲ್ಲಿ ನೋಡ್ತಾಳೆ ಅವನು ಬಚ್ಚಿಕೊಂಡಿರೋದು. ಬಾ ಆಚೆ ಬಾ, ನೀನು ಅಲ್ಲಿ ಕರ್ಟನ್ ಹಿಂದೆ ನಿಂತ್ಕೊಂಡಿರೋದು ನನಗೆ ಗೊತ್ತಾಗ್ತಿದೆ, ಬಾ ಮಹಾದೇವ ಆಚೆ ಅಂತ ಹೇಳ್ತಾಳೆ. ಓ ಹೌದಾ, ಅಲ್ಲಿ ಯಾಕೆ ಬಚ್ಚಿಕೊಂಡಿದ್ಯಾ, ಬಾ ಸುಮ್ಮನೆ ಆಚೆಗೆ ಅಂತ ಹೇಳ್ತಾರೆ. ಅದು ನನ್ನ ಜೇಬಲ್ಲಿ ಸ್ವಲ್ಪ ಚಿಲ್ಲರೆ ಇತ್ತಾ, ಎಲ್ಲ ಬಿದ್ದೋಗ್ಬಿಡ್ತಾ, ನಾನು ಅದನ್ನು ಹುಡ್ಕೋಣ ಅಂತ ಹೋದಲ್ಲ, ನೀನು ಬಂದಲ್ಲ, ನೀನು ನೋಡಿ ಭಯ ಆಗಿ ನಾನು ಅಲ್ಲೇ ನಿಂತ್ಕೊಬಿಟ್ಟೆ ಕಾವ್ಯ. ಓಹೋ ಏನೋ ಇದು ಡ್ರಾಮಾ, ನೀನು ಹೇಳೋ ಮಾತು ನಾನು ನಂಬಬೇಕು, ಮತ್ತೆ ನಂಬಲೇಬೇಕು. ಸರಿ, ಯಾಕೆ ನನ್ನ ಕೂಗ್ತಿರೋದು ಅಂತ ಕೇಳ್ತಾಳೆ. ಯಾಕೆ ನೀನು ನನ್ನಿಂದ ಹೀಗೆ ತಪ್ಪಿಸ್ಕೊಂಡು ಓಡಾಡ್ತಿರೋದು ಮಹಾದೇವ ಅಂತ ಹೇಳ್ತಾರೆ. ಹೌದು, ತಪ್ಪಿಸ್ಕೊಂಡೇ ಓಡಾಡ್ತಿದ್ದೀನಿ, ಸಾರಿ ಮಹಾದೇವ ಅಂತ ಕೇಳ್ತಾರೆ. ಏನು ಸಾರಿನಾ, ಏನು ಹೇಳ್ತಿದ್ಯಾ ಅಂತ ಹೇಳ್ತಾನೆ. ಅಯ್ಯೋ, ನನಗೆ ಈ ಜೈಲ್ಗೆ ಹೋದಾಗ್ಲಿಂದ ಫೋನ್ ಮಾಡಿ ಬೆಳ್ಳೆಲ್ಲ ನೋವು ಹೋಗಿದೆ, ಕಿವಿಯೆಲ್ಲ ನೋವು ಬಂದ್ಬಿಟ್ಟಿದೆ, ನನಗಂತೂ ತಲೆನೋವು ಬಂದ್ಬಿಟ್ಟಿದೆ ಕಾವ್ಯ ಅಂತ ಹೇಳ್ತಿರ್ತಾರೆ. ಹೌದಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಹಾದೇವ ಅಂತ ಹೇಳ್ತಾರೆ. ಏನು ಹೇಳ್ದೆ, ನನ್ನ ಕಿವಿಗೆ ಏನು ಕೇಳಿಸ್ತಾನೆ ಇಲ್ಲ ಕಾವ್ಯ, ಏನು ಹೇಳ್ತಿದ್ಯಾ ಅಂತ ಸ್ವಲ್ಪ ಜೋರಾಗಿ ಹೇಳು ಮಹಾದೇವ, ನನ್ನನ್ನು ಕ್ಷಮಿಸ್ಬಿಡು ಮಹಾದೇವ, ನಾನು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡೆ ಅಂತ ಹೇಳ್ತಾರೆ. ಇನ್ನೊಂದ್ಕಿಂತ ಹೇಳು, ಹಾಗೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಹಾದೇವ, ನಾನು ಇನ್ನೂ ತಪ್ಪು ತಿಳ್ಕೊಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡೆ ಅಂತ ಪದೇ ಹೇಳ್ತಾನೆ ಇರ್ತೀನಿ. ಕಾವ್ಯ, ನಿಜವಾಗ್ಲೂ ನೀನೇ ಹೇಳ್ತಿದ್ಯಾ? ನಾನೇ ಹೇಳ್ತಿದ್ದೀನಿ, ಸಾರಿ ಅಂತ ಹೇಳ್ತಾಳೆ. ಸಾರಿ, ಎಷ್ಟು ಚೆನ್ನಾಗಿ ಹೇಳ್ತಿದ್ಯಾ, ಅದನ್ನು ಕೇಳೋಕ್ಕೆ ನನ್ನ ಕಿವಿ ತಂಪಾಗಿದೆ, ಇನ್ನೊಂದ್ಸಲ ಹೇಳ್ತೀಯಾ ಅಂತ ಕೇಳ್ತಾರೆ. ಇನ್ನೊಂದ್ಸಲ ನಿಧಾನವಾಗಿ ಮೆತ್ತಗೆ ಪ್ರೀತಿಯಿಂದ ಕೇಳು ಸಾರಿ ಅಂತ ಹೇಳ್ತಿರ್ತಾನೆ ಮಹಾದೇವ. ಅದೇ ಟೈಮ್ಗೆ ಕಲ್ಯಾಣಿ ಅಮ್ಮ ಬರ್ತಾರೆ. ಏನಿಲ್ಲವ, ಹಾಗೆ ಏನೋ ನೀನು ಸತಾಯಿಸ್ತಿದ್ಯಾ ನನ್ನ ಸೊಸೆನ ಅಂತ ಹೇಳ್ಬಿಟ್ಟು ಹಾಗೆ ಕಿವಿ ಇಟ್ಕೊಂಡಿರ್ತಾಳೆ. ಏನು ಅನ್ಕೊಂಡ್ಬಿಟ್ಟಿದ್ಯಾ ನನ್ನ ಸೊಸೆನ, ಇಷ್ಟೊಂದು ನೀನು ಸತಾಯಿಸ್ತಾ ಇದೆಯಲ್ಲ, ಅವ್ಳ ಪಾಪ ಆಗ್ಲಿಂದ ಸಾರಿ ಕೇಳಬೇಕು ಅಂತ ನಿನ್ನ ಜೊತೆ ಒದ್ದಾಡ್ತಿದ್ದಾಳೆ, ನೀನು ಈ ಥರ ಗೋಳೆ ಕಥೆ ಇದೆಯಲ್ಲ ನೀನು. ಹಾಗೇನಿಲ್ಲ, ಸರಿ ಬಿಡು ಕಾವ್ಯ, ಎಷ್ಟೇ ಆದರೂ ನಾನಿನ್ನ ಗಂಡ ಅಲ್ವಾ, ಪರವಾಗಿಲ್ಲ ಬಿಡು, ನೀನು ತಪ್ಪು ತಿಳ್ಕೊಳ್ಳೋದು
ಸರಿನೇ, ಆದರೂ ನಿನ್ನ ಕ್ಷಮಿಸ್ತೀನಿ, ಇನ್ನೊಂದ್ಕಿತ ಈ ಥರ ಎಲ್ಲ ಮಾಡಬೇಡ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಆಯಿತು, ನಿನ್ನ ಅಲ್ಲಿ ಚೆನ್ನಾಗಿ ನೋಡ್ಕೊಂಡ್ರ ಮಹಾದೇವ ಅಂತ ಹೇಳ್ತಾರೆ. ಯಾಕೆ ಕೇಳ್ತಿದ್ಯಾ ಕಾವ್ಯ ಅಂತ ಕೇಳ್ತಾಳೆ. ಆಗ ಕಲ್ಯಾಣಿ ಇದ್ರಲ್ಲಿ ಹೇಳ್ತಾಳೆ, ಕಾವ್ಯ ಅವ್ನ ಫ್ರೆಂಡಿಗೆ ಫೋನ್ ಮಾಡಿದರು, ಚೆನ್ನಾಗಿ ನೋಡ್ಕೊಳ್ಳಿ ಮಹಾದೇವನ ಅಂತ ಹೇಳಿದರು, ಅದಕ್ಕೆ ಕೇಳ್ತಾಳೆ. ಓ, ತುಂಬ ಸಖತ್ತಾಗಿ ಮಾಡಿದ್ಲು, ತುಂಬ ಚೆನ್ನಾಗಿ ನೋಡ್ಕೊಂಡ್ರು, ನೀನು ಫೋನ್ ಮಾಡಿದ್ಕೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದು, ಬಿರಿಯಾನಿ ಮೇಲೆ ಬಿರಿಯಾನಿ, ಕೂಲ್ ಡ್ರಿಂಕ್ಸ್ ಮೇಲೆ ಕೂಲ್ ಡ್ರಿಂಕ್ಸು, ಒಬ್ಬರು ಆ ಕಡೆಯಿಂದ ಕೊಡೋರು, ಒಬ್ಬರು ಈ ಕಡೆಯಿಂದ ಕೊಡೋರು, ಬೇಡ ಬೇಡ ಅಂದರು, ಚೆನ್ನಾಗಿ ತಿನ್ನಿಸ್ಬಿಟ್ರು, ಸಖತ್ತಾಗಿ ನೋಡ್ಕೊಂಡ್ರು. ಓ, ಅದಕ್ಕೆ ನೀನು ಫೋನ್ ಮಾಡಿದ್ದಾ? ನಿನ್ನ ಕೈ ಎತ್ತು ನಿಜವಾಗ್ಲೂ ಮುಗಿಬೇಕು ಕಾವ್ಯ, ಎಂಥ ಒಳ್ಳೆ ಫ್ರೆಂಡು, ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಕಾವ್ಯ, ನನಗೇನು ಸ್ವಲ್ಪ ನೋವಾಗ್ದಂಗೆ ನೋಡಿಕೊಂಡ್ರು, ತುಂಬ ಥ್ಯಾಂಕ್ಸ್ ಅಮ್ಮ, ನಿನ್ನ ಫ್ರೆಂಡಿಗೆ ನೀನು ಫೋನ್ ಮಾಡಿ ನೋಡಿದ್ದಕ್ಕೆ. ಸರಿ ಆಯಿತು, ಟೈಮ್ ಆಯಿತು, ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಭವ್ಯಕ್ಕ, ಹೋಗಿ ಮಲ್ಕೊಳ್ಳೋಣ ಏನೋ ಅಂತ ಹೇಳ್ತಾರೆ. ನಿನ್ನ ಜಾಗಕ್ಕೆ ನೀನು ನೋಡ್ಬೇಕು, ನಾನು ಮಲ್ಕೋತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹಾಸ್ಪಿಟಲಲ್ಲಿ ಪಾಪ ರಾಣಿ ಹಾಗೆ ಹತ್ಕೊಂಡು ಬರ್ತಾಳೆ. ಆಗ ಅವರಮ್ಮ, ಯಾಕಮ್ಮ ಏನಾಯಿತು, ಏನಂತ ಅಂದರು ರಾಮ್ ಡಾಕ್ಟ್ರು, ಫೋನ್ ಮಾಡೋಕ್ಕೆ ಹೋಗಿದ್ದಲ್ಲ ಅಂತ ಹೇಳ್ತಾರೆ. ಅವರು ರಾಮ್ ಡಾಕ್ಟ್ರು ಸಿಗಲಿಲ್ಲಮ್ಮ, ಮತ್ತು ಇನ್ಯಾರು ಸಿಕ್ಕಿದ್ದು, ಅವರಮ್ಮ ಫೋನ್ ರಿಸೀವ್ ಮಾಡಿದ್ದು, ಚೆನ್ನಾಗಿ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಫೋನ್ ಬಿಟ್ಬಿಟ್ರಮ್ಮ. ಹೌದಾ, ಹಾಗೆಲ್ಲ ಯಾಕೆ ಮಾಡಿರೋ, ಅವ್ರು ತುಂಬ ಒಳ್ಳೆಯವರು ಅಂತ ಹೇಳ್ತಿದ್ದಲ್ಲ ರಾಣಿ ಅಂತ ಅವ್ರ ಅಮ್ಮ ಮಾತಾಡ್ತಿರ್ತಾರೆ. ಹೌದು, ಅವರೇನೋ ಒಳ್ಳೆಯರು, ಆದರೆ ಅವ್ರ ಅಮ್ಮ ಫೋನ್ ರಿಸೀವ್ ಮಾಡಿ ಚೆನ್ನಾಗಿ ಬೈದಿಟ್ಬಿಟ್ರು, ಇನ್ನೊಂದು ಸಲ ಫೋನ್ ಮಾಡಬೇಡ ಅಂತವ. ಸರಿ ಆಯಿತು, ನಿನ್ನ ಫ್ರೆಂಡು ಯಾರಿಗೋ ಸಹಾಯ ಮಾಡಿದ್ದೀನಿ ಪ್ರೇಮ ಅಮ್ಮಂಗೆ, ಅವರು ಕಷ್ಟ ಕಾಲದಲ್ಲಿ ನನ್ನ ಕೈ ಹಿಡ್ತಾರೆ ಅಂತಿದ್ದಲ್ಲ, ಹಾಗಾದ್ರೆ ಅವ್ರಿಗೆ ಫೋನ್ ಮಾಡು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಕರೆಕ್ಟಾಗಿ ಸ್ನೇಹ ಬಂದು ಅದನ್ನು ಕೇಳಿಸ್ಕೊತಾ ಇರ್ತಾಳೆ. ಏನು ಸಹಾಯ ಮಾಡಿದ್ದು ಈ ರಾಣಿಯಿಂದಲೇ ಪ್ರೇಮಗೆ ಇಷ್ಟೆಲ್ಲ ಸಹಾಯ ಆಗಿದ್ದ ಅಂತ ಹೇಳ್ತಾರೆ. ಅಮ್ಮ ನೀನು ಸುಮ್ಮನಿರು, ಅದೇ ಸಹಾಯ ಬೇರೆ ಇದೇ ಸಹಾಯ ಬೇರೆ, ನೀನು ಅವಳಿಗೆ ಮಾಂಗಲ್ಯ ಭಾಗನ ಒದಗಿಸ್ಕೊಟ್ಟಿದ್ಯಾ, ಈಗ ನಿಮ್ಮ ಅಮ್ಮನ ಮಾಂಗಲ್ಯನ ಕಾಪಾಡು ಅಂತ ಕೇಳು ರಾಣಿ, ಏನಾಗಲ್ಲ. ಅಮ್ಮ ನಿಂಗೆ ಅವೆಲ್ಲ ಗೊತ್ತಾಗಲ್ಲಮ್ಮ, ಅದೇ ವಿಷಯ ಬೇರೆ ಇದೇ ವಿಷಯ ಬೇರೆ, ಏನಾದರೂ ಒಂದು ಮಾಡಿದ್ರಾಯ್ತು, ಸುಮ್ಮನಿರು ಅಂತ ಅಂದ್ಕೊತಿರ್ತಾರೆ. ಆಗ ಇನ್ನೊಂದು ಕಡೆ ಅದನ್ನೆಲ್ಲ ಸ್ನೇಹ ಕೇಳಿಸ್ಕೊತಿರ್ತಾಳೆ. ಓಹೋ, ಈ ಕಳ್ಳ ಮದುವೆಯಲ್ಲಿ ಈ ರಾಣಿದೇ ಪಾಠ ಜೋರಾಗಿದೆ, ಹಾಗಾದ್ರೆ ಎಲ್ಲ ಸತ್ಯ ಇವಳಿಗೆ ಗೊತ್ತಿರಂಗಿದೆಯಲ್ಲ ಅಂತ ಹೇಳ್ತಿರ್ತಾರೆ. ಏನು ಮಾಡೋದಮ್ಮ ನಿಮ್ಮ ಅಪ್ಪನ ಉಳಿಸ್ಕೊಳ್ಳೋಕ್ಕೆ, ಈಗ ಏನಾದರೂ ಒಂದು ದಾರಿ ಇರುತ್ತೆ, ಸುಮ್ಮನಿರಪ್ಪ, ಏನು ಯೋಚನೆ ಮಾಡಿಬಿಡಿ ಅಂತ ರಾಣಿ ಹೇಳ್ತಿರ್ತಾರೆ. ಇವಳನ್ನೇ ಧಾಳವಾಗಿ ಬಳಸ್ಕೊಂಡು ನನ್ನ ಕಾರ್ಯನ ಸಾಧಿಸ್ಕೋಬೇಕು, ಆ ಪ್ರೇಮನ ಬಣ್ಣ ಎಲ್ಲನೂ ಬಯಲು ಮಾಡಬೇಕು ಅಂತ ಸ್ನೇಹ ಹಾಗೆ ಮಾತಾಡ್ಕೊತಿರ್ತಾಳೆ. ಇದ್ರಲ್ಲಿ ನಾನು ಕೂಡ ಹೆಲ್ಪ್ ಮಾಡಿದರೆ ಸರಿ ಹೋಗುತ್ತಲ್ವಾ ಅಂತ ಅಂತಿರ್ತಾರೆ. ಹಾಗೆ ರಾಮ್ ರೂಮಲ್ಲಿ ಹಾಗೆ ನಿಂತಿರ್ತಾನೆ. ಹೌದು, ಅಣ್ಣ ಹೇಳ್ದಾಗೆ ಆ ಗಂಡಿನ ಮನೆಯವ್ರ ಹತ್ರ ಮಾತಾಡಬೇಕು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಒಂದು ಕಾಲ್ ಚೈನ್ ಬಿದ್ದಿರುತ್ತೆ. ಇದು ಯಾರ್ದಿದು ಕಾಲ್ ಚೈನು, ಇಲ್ಲಿ ಬಂದಿದೆಯಲ್ಲ, ಯಾರ್ದಿದು, ಇನ್ಯಾರ್ದು ಪ್ರೇಮಂದೇನೆ, ಪ್ರೇಮ ಮೋಸ್ಟ್ಲಿ ಮಿಸ್ ಆಗಿಲ್ಲಿ ಬಿದ್ದೋಗಿದೆ ಅಂತ ಹೋಗ್ತಾಳೆ. ಪ್ರೇಮ ಕಿಚನ್ನಲ್ಲಿ ಏನೋ ಮಾಡ್ತಿರ್ತಾಳೆ. ಆಗ ರಾಮ್ ಹೋಗ್ತಾನೆ. ರಾಮ್, ಪ್ರೇಮ ನಿಂದು ಕಾಲ್ಗೆಜ್ಜೆ ಯಾಕೋ ನಂದು ಕಾಲಲ್ಲಿದೆ ಅಂತ ಹೇಳ್ತಾರೆ. ಹೌದಾ, ಕಾಲಲ್ಲಿ ಇದೆಯಾ, ನೋಡು ಎಲ್ಲಿ ನೋಡೋಣ ಅಂತ ಹೇಳ್ತಾರೆ. ಕಾಲಲ್ಲಿ ಇಲ್ವಲ್ಲ, ಎಲ್ಲೋ ಬಿದ್ದೋಗ್ಬಿಟ್ಟಿದೆ ರಾಮ್ ಅಂತ ಹೇಳ್ತಿರ್ತಾಳೆ. ಹೌದಾ, ಎಲ್ಲಿ ಬೀಳಿಸ್ಕೊಂಡಿದ್ಯಾ, ನೆನ್ಸ್ಕೊ, ಗೊತ್ತಾಗ್ತಿಲ್ಲ, ಎಲ್ಲೋಗ್ತಿದೆ, ನೋಡು ನಿನ್ನ ಕಾಲ್ಗೆಜ್ಜೆ ಇಲ್ಲಿದೆ. ಇಲ್ಲಿದ್ಯಾ, ಎಲ್ಲಿತ್ತು ಅಂತ ಕೇಳ್ತಾಳೆ. ಅದು ರೂಮಲ್ಲಿ ಬಿದ್ದೋಗಿತ್ತು, ಹಾಗಾಗಿ ನಿಂದೆ ಇರ್ಬೋದು ಅಂತ ನಾನು ತೊಗೊಬಂದೆ, ಕರೆಕ್ಟಾಗಿದೆ ನನ್ನ ಗೆಸ್ಸು, ಇದು ನಿಂದೆ. ಹೌದಾ, ಸರಿ ಆಯಿತು, ಅಲ್ಲಿಡು, ನಾನು ಹಾಕೋತೀನಿ, ಆಮೇಲೆ ಕೈಯೆಲ್ಲ ಇಟ್ಟಾಗಿದೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಹೋಗ್ತಾನೆ ರಾಮು. ಆಗ ಪ್ರೇಮ್ ಅದನ್ನು ಇಟ್ಕೊಂಡಿರ್ತಾಳೆ. ಹೇಗೆ ಹಾಕ್ಕೊಳ್ಳೋದು ಏನು ಅಂತ ಹಾಗೇ ತಿರ್ಸ್ಕೊಂಡು ನೋಡ್ತಾ ಇರ್ತಾಳೆ. ರಾಮ್ ಮತ್ತೆ ವಾಪಸ್ ಬಂದು, ಏನು ಹಾಕೋತಿದ್ಯಾ, ಹಾಕೋಕ್ಕೆ ತುಂಬ ಕಷ್ಟ ಆಗ್ತಿದ್ಯಾ, ಯಾಕೆ ಎಷ್ಟು ಕಷ್ಟಪಡ್ತಿದ್ಯಾ, ಕೊಡು ನಾನೇ ಹಾಕ್ತೀನಿ. ನೀನು ಹಾಕ್ತೀಯಾ, ಯಾಕೆ ನಾನು ಹಾಕ್ಬಾರ್ದ್ವಾ ಅಂತ ಕೇಳ್ತಾರೆ. ಹಾಗೇನಿಲ್ಲ, ನೀನೆಲ್ಲೋ ಹೋಗ್ತಿದ್ದಲ್ಲ, ಪರವಾಗಿಲ್ಲ ಕೊಡು, ನಾನು ಕಾಲು ಕೆಜ್ಜೆ ಹಾಕ್ಬಿಟ್ಟೆ ಹೋಗ್ತೀನಿ, ತುಂಬ ಟೈಮ್ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಕೊಡು ಕಾಲ ಅಂತ ಹೇಳ್ತಾರೆ. ರಾಮ್, ಕಾಲೆಲ್ಲ ಮುಟ್ಬಾರ್ದು, ಅದೆಲ್ಲ ಏನು ಹಳೆ ವಿಷಯ, ಕೊಡು ಅಂತ ಹೇಳ್ತಾಳೆ. ಆಗ ಪ್ರೇಮಗೆ ಹಿಂದೆ ನಡೆದಿದ್ದಂತಹ ಒಂದು ತಾಳಿ ಕಟ್ಟಕ್ಕೆ ಬಂದಿದ್ದು ಅದನ್ನೆಲ್ಲ ಹಾಗೆ ನೆನೆಸ್ಕೊತಿರ್ತಾಳೆ. ಒಂದು ಸಾಂಗ್ ಕೂಡ ಪ್ಲೇ ಆಗ್ತಿರುತ್ತೆ. ಆಗ ಇವರಿಬ್ಬರು ಮಧ್ಯನೂ ಹಾಗೆ ಒಂದು ಸಾಂಗ್ ಕೂಡ ಕ್ರಿಯೇಟ್ ಆಗುತ್ತೆ. ಆಗ ಕೊಡು ನಿನ್ನ ಕಾಲನ್ನ ಅಂತ ಹೇಳಿಬಿಟ್ಟು ಅವಳು ಕಾಲನ್ನ ಸ್ಮೂತಾಗಿ ಹಾಗೆ ಎತ್ಕೊಂಡು ಕಾಲ್ಗೆಜ್ಜೆನ ಹಾಕ್ತಿರ್ತಾಳೆ. ಆಗ ಪ್ರೇಮಗೆ ತುಂಬ ನಾಚಿಕೆ ಆಗ್ತಿರುತ್ತೆ, ಅಂದರೆ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಆಗ ಪ್ರೀತಿಯಿಂದ ರಾಮ್ ಪ್ರೇಮಗೆ ಕಾಲ್ಗೆಜ್ಜೆನ ತೊಡ್ಸೋಕ್ಕೆ ಅಂತ ಹೊಡಿಸ್ತಾಳೆ. ತೊಡಿಸ್ಕೊಂಡು, ನೋಡಿದ್ಯಾ ಇವಾಗ ಪರ್ಫೆಕ್ಟ್ ಆಯಿತು, ನಿನ್ನ ಕಾಲ್ಗೆಜ್ಜೆಗೆ ಒಂದು ಕಳೆ ಬಂತು ನೋಡಿದಾ, ಹೀಗೆ ಎಲ್ಲೆಲ್ಲೋ ಮರ್ತ್ಬಿಟ್ಟು ಬಿಟ್ಬಿಟ್ಟು ಬರಬೇಡ ಆಯಿತಾ, ಹುಷಾರಾಗಿ ನೋಡ್ಕೋ ಕಾಲ್ಗೆಜ್ಜೆನ ಅಂತ ಹೇಳ್ತಾಳೆ. ಸರಿ ಆಯಿತು ರಾಮ್, ನೋಡು ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಿನ್ನ ಕಾಲ್ಗೆಜ್ಜೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ರಾಮ್ ಅಂತ ಹೇಳ್ತಾರೆ. ಇಟ್ಸ್ ಓಕೆ ಪ್ರೇಮ, ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳು, ಆಯಿತಾ, ಇದು ನನ್ನ ಡ್ಯೂಟಿ
ಅಂತ ಹೇಳ್ಬಿಟ್ಟು ಕಾಲ್ಗೆಜ್ಜೆನ ಅವಳ ಕಾಲಿಗೆ ತೊಳಸ್ತಾಳೆ. ಇವಾಗ ಖುಷಿ ಆಯಿತಾ ಪ್ರೇಮ ನಿನಗೆ ಅಂತ ಹೇಳ್ತಾರೆ. ಹ್ಞೂ ರಾಮ್, ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತಾ ಪ್ರೇಮ ಅಂತ ಹೇಳ್ತಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ರಾಮ್ ಅಂತ ಹೇಳ್ಬಿಟ್ಟು ಅವಳ ಕೈಲಿ ಹಿಟ್ಟಾಗಿರುತ್ತಲ್ಲ ಅದನ್ನು ಅವ್ನ ಕೆನ್ನೆ ಮೇಲೆ ಹಾಗೆ ಪ್ರೀತಿಯಿಂದ ಸವರ್ತಾಳೆ. ಇದು ಇವತ್ತಿನ ಸ್ಟೋರಿ. ಎಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.